ಸರ್ಕಾರದಿಂದ ಎತ್ತಂಗಡಿಯಾಗಿ ಬಳ್ಳಾರಿ ಜೈಲಲ್ಲಿ ಕಾಲ ಕಳೀತಾ ಇರುವಂತಹ ದರ್ಶನ್ ಕಾನೂನು ಹೋರಾಟಕ್ಕೆ ಫೈನಲಿ ಮುಂದಾಗ್ತಾ ಇದ್ದಾರೆ. ಯಾವತ್ತು ಹಾಗಾದ್ರೆ ಬೇಲ್ ಅಪ್ಲೈ ಮಾಡ್ತಾರೆ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ಸೆಪ್ಟೆಂಬರ್ 9ಕ್ಕೆ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯವಾಗುತ್ತೆ. ಕಾದು ನೋಡುವಂತಹ ತಂತ್ರಕ್ಕೆ ಡಿ ಗ್ಯಾಂಗ್ ಸದ್ಯಕ್ಕೆ ಮೊರೆ ಹೋಗಿದೆಯಂತೆ. ನಾಳೆ ಅಥವಾ ನಾಡಿದ್ದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆ ಆಗಬಹುದು. ಚಾರ್ಜ್ ಶೀಟ್ನ ಬಳಿಕ ಬೇಲ್ಗೆ ಅಪ್ಲೈಯನ್ನ ದರ್ಶನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರಂತೆ. ಬಳ್ಳಾರಿ ಜೈಲಿನಿಂದ ಬೇರೆ ನೆಪ ಒಡ್ಡಿ ಬೆಂಗಳೂರು ಕಡೆಗೆ ಹೋಗೋದು ಬೇಡ, ಜಾಮೀನಿಗೆ ಅರ್ಜಿ ಹಾಕಿದಾಗ ಜೈಲ್ ಟು ಜೈಲ್ ಶಿಫ್ಟ್ ಸಮಸ್ಯೆ ಆಗತ್ತೆ ಅನ್ನೋ ಲೆಕ್ಕಾಚಾರ ಅಂತೆ. ಮತ್ತು ಅನಾರೋಗ್ಯದ ಕಾರಣ ಬೇಲ್ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ದರ್ಶನ್ ಇದ್ದಾರೆ. ಹೆಲ್ತ್ ಬೇಸಿಸ್ ಅಂದ್ರೆ ಕೆಲವು ಗ್ರೌಂಡ್ಸ್ ಮೇಲೆ ಬೇಲನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಹೆಲ್ತ್ ಬೇಸಿಸ್ ಮೇಲೆ ತನಗೆ ಸಿಗಬಹುದು ಬೇಲ್ ಅನ್ನೋ ನಿರೀಕ್ಷೆ. ಅದೇ ಕಾರಣ ಲಾಸ್ಟ್ ಒಂದು 15-20 ಡೇಸಿಂದ ಆಗಾಗ ತೂಕ ಕಳ್ಕೊಳ್ತಾ ಇದ್ದಾರೆ, ಹುಷಾರಿಲ್ವಂತೆ, ಹೊಟ್ಟೆ ನೋವಂತೆ ಅಂತ ನಾವು ಕೂಡ ಸುದ್ದಿಗಳನ್ನು ಹೇಳ್ತಾನೆ ಇರ್ತೀವಿ. ಕಾರಣ ಅಂತಹ ವಿಚಾರಗಳನ್ನು, ಅಂಥ ಪ್ರಾಬ್ಲಮನ್ನು ಜೈಲಧಿಕಾರಿಗಳ ಹತ್ರ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಮೊನ್ನೆ ಕೂಡ ನಾವು ಗಮನಿಸ್ತಾ ಇದ್ವಿ, ಟಿ.ಪಿ. ಶೇಷ ಅವರು ಹೇಳ್ತಾ ಇದ್ರು, ಬೆನ್ನೋವು ಕೈ ನೋವಿನಿಂದ ವಿಪರೀತವಾಗಿ ಬಳಲ್ತಾ ಇದ್ದಾರೆ, ಮಲಬದ್ಧತೆ ಸಮಸ್ಯೆ ಇದೆ ಅಂತೆಲ್ಲ ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಈಗ ಹೆಲ್ತ್ ಬೇಸಿಸ್ ಮೇಲೆ ಬೇಲ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ ತಯಾರಿಯಲ್ಲಿ ದರ್ಶನ್ ಹಾಗೂ ಅವರ ವಕೀಲರಿದ್ದಾರೆ ಅಂತ ಕೇಳ್ಪಡ್ತಾ ಇದ್ವಿ. ಸೊ ಯಾವಾಗ ಹಾಗಾದ್ರೆ ಬೇಲ್ಗೆ ಅಪ್ಲೈ ಮಾಡ್ತಾರೆ, ಏನೆಲ್ಲ ಅಂಶಗಳನ್ನ ಕೋರಿ ಬೇಲ್ಗೆ ಅಪ್ಲೈ ಮಾಡುವಂತಹ ಚಾನ್ಸಸ್ ಈ ಕ್ಷಣಕ್ಕೆ ದಟ್ಟುವಾಗಿದೆ? ಮಮತಾ, ಸದ್ಯಕ್ಕೆ ದರ್ಶನ್ ಅವರು ಹೇಳಿರುವಂಥ ಆರೋಗ್ಯದ ಸಮಸ್ಯೆಗಳೇನಿದೆ ಅದು ಯಾವುದೂ ಸಹಿತ ಅಷ್ಟೊಂದು ಮೇಜರ್ ಆಗಿಲ್ಲ. ಕೇವಲ ಮೈನರ್ ಸಮಸ್ಯೆಗಳಂದರೆ ಬೆನ್ನು ನೋವಾಗಿರ್ಬೋದು, ಮತ್ತೊಂದು ಕಡೆಗೆ ಕೈ ನೋವಾಗಿರ್ಬೋದು, ಇವು ಅಷ್ಟೊಂದು ದೊಡ್ಡ ಮಟ್ಟದ ಸಮಸ್ಯೆಗಳೇನಲ್ಲ. ಹೀಗಾಗಿ ಈ ರೀತಿಯ ಸಮಸ್ಯೆಗಳಿಗೆ ಜೈಲಿನಲ್ಲಿಯೇ ಒಂದು ಅಂದರೆ ವೈದ್ಯರು ಇರ್ತಾರೆ, ಅವ್ರ ಮೂಲಕನೇ ತಪಾಸಣೆಯನ್ನು ಮಾಡ್ಬೋದು. ಒಂದು ವೇಳೆ ಇಲ್ಲಿ ಆಗದೆ ಇದ್ದರೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಗಳಿರುತ್ತೆ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಸ್ಪೆಷಲಿಸ್ಟ್ಗಳಿರುತ್ತೆ ಅಲ್ಲಿ ಕೂಡ ತೋರಿಸ್ಬೋದು. ಅಂದರೆ ದರ್ಶನ್ ಅವರಿಗೆ ಸದ್ಯ ಇರುವಂತ ಸಮಸ್ಯೆಗಳಾವು ಬಹುದೊಡ್ಡ ಸಮಸ್ಯೆಗಳಲ್ಲ. ಬೆನ್ನು ನೋವಿದ್ದಾಗ ಸಹಜವಾಗಿ ಇಂಡಿಯನ್ ಟಾಯ್ಲೆಟ್ ಒಗ್ಗದೇ ಇರ್ಬೋದು, ಆದ್ರೆ ಅದಕ್ಕೆ ಏನ್ ಬೇಕು ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡ್ಲಾಗುತ್ತೆ. ಆದ್ರೆ ಇದೇ ನೆಪಗಳನ್ನು ಇಟ್ಕೊಂಡು ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆಗ್ಬೇಕು ಅನ್ನುವಂತ ಎಲ್ಲೋ ಒಂದ್ ಕಡೆ ಆಲೋಚನೆಯಲ್ಲಿ ಈಗ ಡಿ ಗ್ಯಾಂಗ್ ಇದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಯಾರು ಪರಪ್ಪನಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಈ ರೀತಿಯ ಎಡವಟ್ಟುಗಳನ್ನ ಮಾಡಿಕೊಂಡು ಫೋಟೋಗಳು ವೈರಲ್ ಆದ್ಮೇಲೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆದ್ರು, ಅವರೆಲ್ಲರೂ ಸಹಿತ ಆ ರೀತಿಯ ಆಲೋಚನೆಯಲ್ಲಿ ಇದ್ದಂತೆ ಕಾಣಿಸುತ್ತೆ. ಮತ್ತೊಂದು ಕಡೆಗೆ ಒಂದು ರೀತಿಯ ಕಾದು ನೋಡುವ ತಂತ್ರಕ್ಕೂ ಸಹಿತ ಇದೀಗ ಡಿ ಗ್ಯಾಂಗ್ ಮೊರೆ ಹೋಗಿದೆ. ಏನಂದ್ರೆ ಪ್ರಮುಖವಾಗಿ 9ನೇ ತಾರೀಕಿಗೆ ಇವರ ಕಸ್ಟಡಿ ಕೂಡ ಅಂತ್ಯವಾಗುತ್ತೆ. ಅವತ್ತೇ ನ್ಯಾಯಾಲಯದಲ್ಲಿ ಯಾವ ರೀತಿ ತೀರ್ಪು ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಬಹುಶಃ ನಾಳೆ ಅಥವಾ ನಾಡಿದ್ರಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳವು. ಅದಾದ್ಮೇಲೆ ಮತ್ತೆ 9ನೇ ತಾರೀಕಿಗೆ ನ್ಯಾಯಾಲಯದಲ್ಲಿ ಏನು ನಿರ್ಧಾರ ಆಗುತ್ತೆ ನೋಡಿಕೊಂಡು ತದನಂತರದಲ್ಲಿ ಬೇಲ್ಗೆ ಅರ್ಜಿಯನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡಿದರೆ. ಹೀಗಾಗಿ ಸಾಕಷ್ಟು ಏನು ಅನಾರೋಗ್ಯದ ವಿಚಾರಗಳನ್ನ ಇಟ್ಕೊಂಡು ನಾನು ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಆಗಬೇಕು ಅನ್ನುವಂಥ ಒಂದು ಆಲೋಚನೆ ಏನಿದೆ, ಖಂಡಿತವಾಗ್ಲೂ ಸಹಿತ ಅದು ಕೈಗೂಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತ ಮೇಜರ್ ಸಮಸ್ಯೆ ಅಂದ್ರೆ ಮೇಜರ್ ಅನಾರೋಗ್ಯದ ಸಮಸ್ಯೆಗಳು ಯಾವುವು ಸಹಿತ ದರ್ಶನ್ ಅವ್ರಿಗೆ ಇಲ್ಲ. ಮಲಬದ್ಧತೆ ಸಂಬಂಧಪಟ್ಟಂತೆ ಬೆನ್ನು ನೋವಿದ್ದಾಗ ಅಲ್ಲಿ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರೆ, ಹೀಗಾಗಿ ಇದಕ್ಕೇನು ಒಂದು ವೆಸ್ಟರ್ನ್ ಟಾಯ್ಲೆಟ್ನ ವ್ಯವಸ್ಥೆಯನ್ನು ಕೇಳಿದ್ರೆ ಅದನ್ನ ಪರಿಶೀಲಿಸಿ ಅವಕಾಶ ಇದ್ರೆ ಮೆಡಿಕಲ್ ರಿಪೋರ್ಟ್ ಅನ್ನು ನೋಡಿ ತದನಂತರದಲ್ಲಿ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಸಹಿತ ಈಗಾಗಲೇ ಬೆಳಗಾವಿ ಉತ್ತರ ವಲಯದ DIG ಶೇಷ ಅವರು ಕೂಡ ಈಗಾಗಲೇ ಸ್ಪಷ್ಟನೆ ಪಡಿಸಿದ್ದಾರೆ. ಹೀಗಾಗಿ ದರ್ಶನ್ ಅವರ ಏನು ಆ ಒಂದು ಗ್ಯಾಂಗ್ ಏನಿತ್ತು ಅವರೆಲ್ಲರೂ ಸಹಿತ ಈ ರೀತಿಯ 9ನೇ ತಾರೀಕಿನ ಬೆಳವಣಿಗೆಗಳ ಮೇಲೆ ಸದ್ಯಕ್ಕೆ ಕಣ್ಣಿಟ್ಟಿದ್ದಾರೆ. ಅದಾದ್ಮೇಲೆ ಕಾನೂನು ಹೋರಾಟ ಮತ್ತು ಬೇಲ್ಗೆ ಅರ್ಜಿ ಹಾಕುವಂತ ರೀತಿಯಲ್ಲಿ ಕೂಡ ಚರ್ಚೆಯನ್ನು ಮಾಡಿದರೆ ನಿನ್ನೆ ವಿಜಯಲಕ್ಷ್ಮಿ ಅವರ ಮುಂದೆ ಇವೆಲ್ಲ ವಿಚಾರಗಳನ್ನ ದರ್ಶನ್ ಅವರು ಶೇರ್ ಮಾಡ್ಕೊಂಡಿದ್ರು. ಅಂದ್ರೆ ತಮಗೆ ಬೆನ್ನು ನೋವಾಗಿರ್ಬೋದು ಮತ್ತು ಮಲಬದ್ಧತೆಯ ಸಮಸ್ಯೆ ಆಗಿರ್ಬೋದು, ಮತ್ತೊಂದು ಕಡೆಗೆ ಕೈ ನೋವಾಗಿರ್ಬೋದು. ಹೀಗಾಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಯಂಕಾಲ ಅಂದ್ರೆ ರಾತ್ರಿ 7:30 ಸುಮಾರಿಗೆ ಅವರ ಸಂಬಂಧಿಯೊಬ್ಬರು ಒಂದಿಷ್ಟು ಮೆಡಿಕಲ್ ಡಾಕ್ಯುಮೆಂಟ್ಸ್ ಗಳನ್ನು ಸಹಿತ ಜೈಲಾಧಿಕಾರಿಗಳಿಗೆ ತಂದು ಕೊಟ್ಟು ಹೋಗಿದ್ದಾರೆ. ಅದನ್ನ ಮೆಡಿಕಲ್ ಸರ್ಟಿಫಿಕೇಟ್ಗಳಿದೆ, ಅದನ್ನ ಜೈಲಿನ ವೈದ್ಯರು ಕೂಡ ಪರಿಶೀಲನೆ ಮಾಡ್ತಾರೆ. ಅದಾದ್ಮೇಲೆ ಏನೇನು ಕೊಡಬಹುದು ಏನೇನಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಡಿ ಗ್ಯಾಂಗ್ ನಿಂದ ಇದೇ ನೆಪವನ್ನು ಇಟ್ಕೊಂಡು ಬೆಂಗಳೂರಿಗೆ ಶಿಫ್ಟ್ ಆಗುವಂತ ಕನಸು ಕಂಡ್ರೆ ಖಂಡಿತವಾಗಿಯೂ ಕೂಡ ಅದು ಸಾಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಮೇಜರ್ ಆಗಿರುವಂತ ಅನಾರೋಗ್ಯದ ಸಮಸ್ಯೆಗಳು ಯಾವುವು ಸಹಿತ ಡಿ ಗ್ಯಾಂಗಿಗಿಲ್ಲ. ಹೀಗಾಗಿ ಮತ್ತೊಂದು ಕಡೆಗೆ 9ನೇ ತಾರೀಕಿಗೆ ನ್ಯಾಯಾಲಯದಲ್ಲಿ ಆದಂತ ತೀರ್ಮಾನದ ನಂತರದಲ್ಲಿ ಬೇಲ್ಗೆ ಅರ್ಜಿ ಹಾಕುವಂತ ಸಿದ್ಧತೆಯಲ್ಲಿ ಕೂಡ ಇದೀಗ ಡಿ ಗ್ಯಾಂಗ್ ಇದೆ. ಮಮತಾ, ಧನ್ಯವಾದ ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.